ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಉಪರಿ ತ್ರಯೋದಶಿ ಕೂಡ ಇದೆ. ರೋಹಿಣಿ ನಕ್ಷತ್ರ ಈ ದಿವಸ ಬುಧವಾರ, ತ್ರಯೋದಶಿ ಉಪರಿ ತ್ರಯೋದಶಿ ಬಂದಿರೋದ್ರಿಂದ ಈ ದಿವಸವೇ ಪ್ರದೋಷ ಇರ್ತದೆ. ಪ್ರದೋಷದಲ್ಲಿ ಪಾಲ್ಗೊಳ್ಳಬೇಕು. ಏನು ಪ್ರದೋಷ ಅಂತಾರೆ? ಪ್ರದೋಷ ಅಂದರೆ ಸಂಧ್ಯಾಕಾಲದಲ್ಲಿ ಏರ್ಪಾಡಾಗುವ ಕಾಲ. ಪ್ರದೋಷೋ ರಜನೀ ಮುಖಂ ಅಂತ ಅಮರಕೋಶದಲ್ಲಿ ಹೇಳುತ್ತೆ. ಪ್ರದೋಷ ಅಂತಂದರೆ ರಾತ್ರಿಯ ವೇಳೆ, ರಾತ್ರಿ ಪ್ರವೇಶ ಕಾಲ, ಸಂಧ್ಯೆ ಕಳೆದು ರಾತ್ರಿ ಆಗ್ತಕ್ಕಂಥ ಆ ಕಾಲ ಏನಿದೆ ಅದನ್ನು ಪ್ರದೋಷ ಕಾಲ ಅಂತ ಕರೀತಾರೆ. ಹೀಗಾಗಿ ಪ್ರದೋಷ ಪೂಜೆ ಅಂದರೆ ಆಗ ಮಾಡ್ತಕ್ಕಂಥ ಪೂಜೆ. ಅದು ಸಾಂಬ ಸದಾಶಿವರ ಪೂಜೆ ಮಾಡ್ತಕ್ಕಂಥದ್ದು. ಪರಮೇಶ್ವರ, ಪಾರ್ವತಿ ಪರಮೇಶ್ವರ ಪ್ರಾರ್ಥನೆಯನ್ನು ಪ್ರದೋಷ ಪೂಜೆ ಮಾಡಿ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡ್ದ ಅಂತ. ಇಂದ್ರ ವೃತ್ರಾಸುರ ಅಂತಕ್ಕಂಥ ಮಹಾ ರಾಕ್ಷಸ, ಮಹಾ ತೊಂದರೆಗೆ ಒಳಪಟ್ಟಿದ್ದ, ತೊಂದರೆ ಮಾಡ್ತಾ ಇದ್ದ. ಇಂದ್ರನ ಪಟ್ಟಕ್ಕೆ ಚ್ಯುತಿ ಬಂದುಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಇಂದ್ರ ಮಾಡದೇ ಇರೋ ವ್ರತಗಳೇ ಇಲ್ಲ. ಹಾಗೆ ಈ ಪ್ರದೋಷವನ್ನು ಒಂದನ್ನು ಮಾಡಿದ. ಇದರಿಂದಾಗಿ ಅಂಥದ್ದೊಂದು ಜಯ ಸಿಗುತ್ತೆ ಅಂತ, ಶತ್ರುಗಳು ನಿವಾರಣೆ ಆಗಿಬಿಡ್ತಾರೆ. ಈ ಥರದ್ದೆಲ್ಲ ಫಲ ಇದೆ ಇದಕ್ಕೆ. ಹೀಗಾಗಿ ತಪ್ಪದೇ ಪ್ರತಿ ಪ್ರದೋಷದಲ್ಲಿ ಪೂಜೆಯಲ್ಲಿ ಭಾಗಿಯಾಗೋದಕ್ಕಿಂತ ಮುಖ್ಯವಾಗಿ ಮನಸ್ಸಿನಲ್ಲಿದೆಯಲ್ಲ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಇವೇ ಶತ್ರುಗಳು. ನಮಗೆ ಹೊರಗಿನ ಶತ್ರುಗಳು ಬೇಡ, ನಮಗೆ ಅಂತರಂಗದಲ್ಲೇ ಇರ್ತಕ್ಕಂಥ ಶತ್ರುಗಳ ನಿವಾರಣೆ ಮೊದಲಾದರೆ ಅಲ್ಲಿಗೆ ನಮ್ಮನ್ನು ನಾವು ಗೆದ್ದುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಮೊದಲು ನನ್ನನ್ನು ಜಯಿಸ್ಕೊಳ್ಬೇಕು, ಆಮೇಲೆ ಹೊಸ್ತಿಲ್ ದಾಟಬೇಕು. ಹೀಗಾಗಿ ಈಶ್ವರನ ಆರಾಧನೆಯಿಂದ ಮನಸ್ಸೆಲ್ಲ ಶುಭ್ರವಾಗುತ್ತೆ, ಶುದ್ಧವಾಗುತ್ತೆ. ನೀವು ಅಭಿಷೇಕ ಮಾಡಿದ್ರೆ ಪರಮೇಶ್ವರನಿಗೆ ಆ ಅಭಿಷೇಕ ಎಷ್ಟು ಹನಿಗಳು ಅದರಲ್ಲಿ ಸೇರಿದೆಯೋ ಅಷ್ಟು ವರ್ಷ, ಅಷ್ಟು ಸಹಸ್ರ ವರ್ಷಗಳ ಕಾಲ ನಿಮಗೆ ಶಿವನ ಕೃಪೆ ಇರುತ್ತೆ ಅಂತ. ಹೀಗಾಗಿ ತನ್ಮಯತೆಯಿಂದ, ಏನು ಅದು ಅಚಲವಾದ ಅಂತೀವಲ್ಲ, ಚಂಚಲವಿಲ್ಲದೆ ಇರತಕ್ಕಂಥದ್ದು ಸ್ಥಿರವಾದ ಭಕ್ತಿ, ಆ ರೀತಿಯಲ್ಲಿ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.